ದಾಳಿ ಮಾಡಿರುವಂತ ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ. ಅವ್ರನ್ನ ವಾಪಸ್ ತರುವಂತ ಪ್ರಯತ್ನ ಮಾಡೋಕೆ ಸಾಧ್ಯ ಇಲ್ಲ. ಏನಿದ್ರು ಕೂಡ ಮೊನ್ನೆ ದಾಳಿ ಮಾಡಿದ್ವಲ್ಲ ಮಿಸೈಲ್, ಅದೇ ತರನಲ್ಲಿ ಹೊಡೆದಾಕ್ಬೇಕು ಅಷ್ಟೇ. ಯಾಕಂತ ಹೇಳಿದ್ರೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ನಮ್ದೇನು ರಾಜತಾಂತ್ರಿಕ ಒಪ್ಪಂದ ಆ ರೀತಿಯಾಗಿಲ್ಲ ಉಗ್ರರನ್ನ ವಾಪಸ್ ಪಡೆಯುವಂಥದ್ದು. ಈಗ ಹೆಡ್ಲೈನ್ ತಗೊಂಡು ಬಂದ್ರಲ್ಲ, ಆ ರೀತಿಯಾಗಿ ಯಾವುದೇ ರೀತಿ ಒಪ್ಪಂದ ಇಲ್ಲ. ಅದಕ್ಕೆ ಇಲ್ಲಿ ಭಾರತದಲ್ಲಿ ಅಹಿತಕರ ಘಟನೆ, ದುಷ್ಕೃತ್ಯಗಳನ್ನ ಮಾಡೋದು, ಉಗ್ರಗಾಮಿ ಚಟುವಟಿಕೆ ಮಾಡೋದು, ಅಲ್ಲಿಂದ ಲಂಡನ್ ಅಥವಾ ಪಾಕಿಸ್ತಾನನು ದುಬೈಯಲ್ಲೇ ಹೋಗ್ಕೊಂಡು ಸೆಟ್ಲ್ ಆಗಿಬಿಡೋದು. ಯಾಕಂತ ಹೇಳಿದ್ರೆ ನಮಗೂ ಅವ್ರದ್ದು ರಾಜತಾಂತ್ರಿಕ ವ್ಯವಸ್ಥೆ ಯಾವ ರೀತಿಯಾಗಿದ್ದ ಬೇರೆ ಬೇರೆ ಇದೆ. ಆದರೆ ಉಗ್ರರನ್ನ ಕರೆತರುವಂತ ರಾಜತಾಂತ್ರಿಕ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಸೆಟ್ಲ್ ಆಗಿಬಿಟ್ರೆ ಅಲ್ಲಿನ ಪ್ರಜೆ ಆಗ್ತಾರೆ, ಅಲ್ಲಿಲ್ಲ. ಆದರೆ ರಷ್ಯಾ ಭಾರತದ ಜೊತೆ ಇದೆ, ಅಮೆರಿಕದ ಜೊತೆ ಇದೆ ಭಾರತದ ಜೊತೆ. ಆದರೆ ಪಾಕಿಸ್ತಾನ, ಲಂಡನ್ನು, ದುಬೈ ಜೊತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಉಗ್ರರು ಇಲ್ಲೆಲ್ಲ ಉಗ್ರವಾದವನ್ನ ಮಾಡೋದು, ದುಬೈಲಿ ಹೋಗ್ಕೊಂಡು ಸೆಟ್ಲ್ ಆಗೋದು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಬಹಳ ಪ್ರಮುಖವಾಗಿ ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಈತನನ್ನ ಕರೆತರುವಂತ ಪ್ರಯತ್ನ ಆಗುತ್ತಾ? ಹಾಗಾದ್ರೆ ಮೇ 12ಕ್ಕೆ ಮೀಟಿಂಗ್ ಮಾಡ್ತಾರಲ್ಲ DGM, ಏನು ನಮಗೆ ಆ ಉಗ್ರರನ್ನ ಕೊಡಿ ಅಂತ ಹೇಳ್ತಾರಾ? ಇಲ್ಲ, ಕೊಡೋಕ್ಕಾಗೋದಿಲ್ಲ, ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವರೇ ಸಾಕ್ತಾ ಇರುವಂಥದ್ದು. ಸೊ ಅವರೇ ಸಾಕ್ತಾ ಇರುವಂಥದ್ದು, ಅವ್ರೇನಾದ್ರು ನಮಗೆ ಕಳಿಸ್ಕೊಡ್ತಾರಾ? ಅವ್ರಿಗೇನಾದ್ರು ಕೂಡ ಪ್ರಾಫಿಟ್ ಇವರದ್ದೇ. ಅಲ್ಲಿ ಆಡಳಿತ ಮಾಡೋದೇ ಒಂಥರ ಈ ಶಾಡೋ ಥರ, ಇವರೇ ಶಾಡೋ PM ಇವರೇ ಅಲ್ಲ. ಈ ಹಫೀಜು, ಸಾಜಿದ್ ಮಜೀದು, ದಾವೂದ್ ಇಬ್ರಾಹಿಮು, ಮೆಮೋನ್ ಇಬ್ರಾಹಿಮು, ಚೋಟಾ ಶಕೀಲು, ಮೌಲಾನಾ ಮಸೂದ್ ಅಜರ್, ಸೈಯದ್ ಸಲಾವುದ್ದೀನ್, ಸಲೀಂ ಮೊಹಮ್ಮದ್, ಚೀಮಾ ಅಜಮ್, ರಿಯಾಜ್ ಅಬುಬಕರ್ ಖತ್ರಿ, ಇವರೆಲ್ಲರೂ ಕೂಡ ಭಾರತಕ್ಕೆ ಉಗ್ರವಾದವನ್ನು ಮಾಡಿ ಪಲಾಯನಗೊಂಡವರು. ಇವ್ರನ್ನೇನು ವಾಪಸ್ ಪಡೆಯೋಕ್ಕಾಗತ್ತ ನಮಗೆ? ಏನಿದ್ರು ಕೂಡ ಅವರು ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಅಲ್ಲೇ ಹೋಗಿ ಹೊಡೆದಾಕ್ಬೇಕಷ್ಟೇ ವಿನಃ ಇವ್ರನ್ನ ವಾಪಸ್ ತರುವಂಥ ಪ್ರಯತ್ನ ಅದೆಲ್ಲ ಆಗುವಂಥ ಮಾತಲ್ಲ. ಯಾಕಂದ್ರೆ ಅಂತಹ ರಾಜತಾಂತ್ರಿಕ ಒಪ್ಪಂದ ನಮ್ಮ ಪಾಕಿಸ್ತಾನ ನಡುವೆ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಭಾರತದಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದು, ಪಾಕಿಸ್ತಾನದಲ್ಲಿ ಹೋಗ್ಕೊಂಡು ಅಡಗಿ ಕುಳಿತುಕೊಳ್ಳೋದು, ಅಲ್ಲಿ ರಾಜಾರೋಷವಾಗಿ ಆರಾಮಾಗಿ ಸೆಟ್ಲ್ ಆಗಿಬಿಡೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ಪಾಕಿಸ್ತಾನ ನೋಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾಗೋದೇ ಅದೇ. ಕೇವಲ ಧರ್ಮಾಂಧತೆ ಬಿಟ್ಟರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು, ಮತ್ತೊಂದು ಮಗದೊಂದು ಯಾವುದು ಕೂಡ ಇಲ್ಲ. ಆದರೆ ಬಲೂಚಿಸ್ತಾನ ಕೂಡ ಟ್ರೈ ಮಾಡ್ತಾ ಇರುವಂಥದ್ದು, ನಮಗೆ ಈ ಪಾಕಿಸ್ತಾನ ಸವಾಸ ಬೇಡ, ನಮಗೆ ಪ್ರತ್ಯೇಕವಾದಂತಹ ಈ ಒಂದು ರಾಷ್ಟ್ರ ಬೇಕು ಅಂತ ನಿನ್ನೆ ಕೂಡ ಫ್ಲಾಗನ್ನು ಹಾರಿಸ್ಬಿಟ್ರು ಅವರು. ನಮ್ಮದೇ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಹೇಳಿಕೊಟ್ಟು ಅವರು ಕೂಡ ಭಾರತಕ್ಕೆ ಹೇಳ್ತಾ ಇದ್ದಾರೆ, ನಮಗೊಂದು ವಿದೇಶಾಂಗ ಕಚೇರಿ ಓಪನ್ ಮಾಡಿಕೊಡಿ, ಕಮಿಷನರೇಟ್ ಕಚೇರಿ ಅಂತ ಬಲೂಚಿಸ್ತಾನದವ್ರು ಕೇಳ್ತಾ ಇದ್ದಾರೆ. ನೋಡಿ, ಆ ರೀತಿಯಾಗಿ ಅವರು ಇದ್ದಾರೆ. ಪಾಕಿಸ್ತಾನ ಅಂತ ಹೇಳಿದ್ರೆ ಯಾರಿಗೂ ಕೂಡ ಆಗಲ್ಲ. ಭಯೋತ್ಪಾದನೆ ಬಿಟ್ಟರೆ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬೇರೆ ಯಾವುದೇ ಅಭಿವೃದ್ಧಿ ಇಲ್ಲ. ಬಿಟ್ಟರೆ ಅಲ್ಲಿ ಭಯೋತ್ಪಾದನೆ ಬಿಟ್ಟರೆ ಕತ್ತೆ ಸಾಕೋದು, ಕತ್ತೆ ಅಂತಾಗೆ ಚೀನಾಕ್ ಮಾರೋದು, ಎರಡೇ ಕಸಬು. ಕತ್ತೆ ಮೇಯಿಸೋದು, ಕತ್ತೆ ಸಾಕೋದು, ಚೀನಾಕ್ ಮಾರೋದು. ಇದರಿಂದನೇ ಬಿಟ್ಟರೆ IMF ಇರ್ಬೋದು, ಬೇರೆ ಬೇರೆ ದೇಶದ ಮನೆ ಮುಂಭಾಗದಲ್ಲಿ ಹೋಗ್ಕೊಂಡು ಸಾಲ ಕೇಳೋದು, ಭಿಕ್ಷೆ ಪಾತ್ರೆಯನ್ನು ಇಟ್ಕೊಂಡು, ಸೊ ಅದನ್ನ ಅಲ್ಲಿ ಬಂದಂಥ ದುಡ್ಡನ್ನು ತಗೊಂಡು ಹೋಗಿ ಭಯೋತ್ಪಾದಕರಿಗೆ ಕೊಡು. Boğazım çıkıyor. Boğazım çıkıyor. Boğazım çıkıyor. Boğazım çıkıyor. Eğitim. Go. 2, 3. ದಾಳಿ ಮಾಡಿರುವಂತ ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ.
ಅವ್ರನ್ನ ವಾಪಸ್ ತರುವಂತ ಪ್ರಯತ್ನ ಮಾಡೋಕೆ ಸಾಧ್ಯ ಇಲ್ಲ. ಏನಿದ್ರು ಕೂಡ ಮೊನ್ನೆ ದಾಳಿ ಮಾಡಿದ್ವಲ್ಲ ಮಿಸೈಲ್, ಅದೇ ತರನಲ್ಲಿ ಹೊಡೆದಾಕ್ಬೇಕು ಅಷ್ಟೇ. ಯಾಕಂತ ಹೇಳಿದ್ರೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ನಮ್ದೇನು ರಾಜತಾಂತ್ರಿಕ ಒಪ್ಪಂದ ಆ ರೀತಿಯಾಗಿಲ್ಲ ಉಗ್ರರನ್ನ ವಾಪಸ್ ಪಡೆಯುವಂಥದ್ದು. ಈಗ ಹೆಡ್ಲೈನ್ ತಗೊಂಡು ಬಂದ್ರಲ್ಲ, ಆ ರೀತಿಯಾಗಿ ಯಾವುದೇ ರೀತಿ ಒಪ್ಪಂದ ಇಲ್ಲ. ಅದಕ್ಕೆ ಇಲ್ಲಿ ಭಾರತದಲ್ಲಿ ಅಹಿತಕರ ಘಟನೆ, ದುಷ್ಕೃತ್ಯಗಳನ್ನ ಮಾಡೋದು, ಉಗ್ರಗಾಮಿ ಚಟುವಟಿಕೆ ಮಾಡೋದು, ಅಲ್ಲಿಂದ ಲಂಡನ್ ಅಥವಾ ಪಾಕಿಸ್ತಾನನು ದುಬೈಯಲ್ಲೇ ಹೋಗ್ಕೊಂಡು ಸೆಟ್ಲ್ ಆಗ್ಬಿಡೋದು. ಯಾಕಂತ ಹೇಳಿದ್ರೆ ನಮಗೂ ಅವ್ರದ್ದು ರಾಜತಾಂತ್ರಿಕ ವ್ಯವಸ್ಥೆ ಯಾವ ರೀತಿಯಾಗಿದ್ದ ಬೇರೆ ಬೇರೆ ಇದೆ. ಆದರೆ ಉಗ್ರರನ್ನ ಕರೆತರುವಂತ ರಾಜತಾಂತ್ರಿಕ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಸೆಟ್ಲ್ ಆಗಿಬಿಟ್ರೆ ಅಲ್ಲಿನ ಪ್ರಜೆ ಆಗ್ತಾರೆ, ಅಲ್ಲಿಲ್ಲ. ಆದರೆ ರಷ್ಯಾ ಭಾರತದ ಜೊತೆ ಇದೆ, ಅಮೆರಿಕದ ಜೊತೆ ಇದೆ ಭಾರತದ ಜೊತೆ. ಆದರೆ ಪಾಕಿಸ್ತಾನ, ಲಂಡನ್ನು, ದುಬೈ ಜೊತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಉಗ್ರರು ಇಲ್ಲೆಲ್ಲ ಉಗ್ರವಾದವನ್ನು ಮಾಡೋದು, ದುಬೈಲಿ ಹೋಗ್ಕೊಂಡು ಸೆಟ್ಲ್ ಆಗೋದು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಬಹಳ ಪ್ರಮುಖವಾಗಿ ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಈತನನ್ನ ಕರೆತರುವಂತ ಪ್ರಯತ್ನ ಆಗುತ್ತಾ? ಹಾಗಾದ್ರೆ ಮೇ 12ಕ್ಕೆ ಮೀಟಿಂಗ್ ಮಾಡ್ತಾರಲ್ಲ DGM, ಏನು ನಮಗೆ ಆ ಉಗ್ರರನ್ನ ಕೊಡಿ ಅಂತ ಹೇಳ್ತಾರಾ? ಇಲ್ಲ, ಕೊಡೋಕ್ಕಾಗೋದಿಲ್ಲ, ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವರೇ ಸಾಕ್ತಾ ಇರುವಂಥದ್ದು. ಸೊ ಅವರೇ ಸಾಕ್ತಾ ಇರುವಂಥದ್ದು, ಅವ್ರೇನಾದ್ರು ನಮಗೆ ಕಳಿಸ್ಕೊಡ್ತಾರಾ? ಅವ್ರಿಗೇನಾದ್ರು ಕೂಡ ಪ್ರಾಫಿಟ್ ಇವರದ್ದೇ. ಅಲ್ಲಿ ಆಡಳಿತ ಮಾಡೋದೇ ಒಂಥರ ಈ ಶಾಡೋ ಥರ, ಇವರೇ ಶಾಡೋ PM ಇವರೇ ಅಲ್ಲ. ಈ ಹಫೀಜು, ಸಾಜಿದ್ ಮಜೀದು, ದಾವೂದ್ ಇಬ್ರಾಹಿಮು, ಮೆಮೋನ್ ಇಬ್ರಾಹಿಮು, ಚೋಟಾ ಶಕೀಲು, ಮೌಲಾನಾ ಮಸೂದ್ ಅಜರ್, ಸೈಯದ್ ಸಲಾವುದ್ದೀನ್, ಸಲೀಂ ಮೊಹಮ್ಮದ್, ಚೀಮಾ ಅಜಮ್, ರಿಯಾಜ್ ಅಬುಬಕರ್ ಖತ್ರಿ, ಇವರೆಲ್ಲರೂ ಕೂಡ ಭಾರತಕ್ಕೆ ಉಗ್ರವಾದವನ್ನು ಮಾಡಿ ಪಲಾಯನಗೊಂಡವರು. ಇವ್ರನ್ನೇನು ವಾಪಸ್ ಪಡೆಯೋಕ್ಕಾಗತ್ತ ನಮಗೆ? ಏನಿದ್ರು ಕೂಡ ಅವರು ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಅಲ್ಲೇ ಹೋಗಿ ಹೊಡೆದಾಕ್ಬೇಕಷ್ಟೇ ವಿನಃ ಇವ್ರನ್ನ ವಾಪಸ್ ತರುವಂಥ ಪ್ರಯತ್ನ ಅದೆಲ್ಲ ಆಗುವಂಥ ಮಾತಲ್ಲ. ಯಾಕಂದ್ರೆ ಅಂತಹ ರಾಜತಾಂತ್ರಿಕ ಒಪ್ಪಂದ ನಮ್ಮ ಪಾಕಿಸ್ತಾನ ನಡುವೆ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಭಾರತದಲ್ಲಿ ಉಗ್ರಗಾಮಿ ಚಟುವಟಿಕೆ ಮಾಡೋದು, ಪಾಕಿಸ್ತಾನದಲ್ಲಿ ಹೋಗ್ಕೊಂಡು ಅಡಗಿ ಕುಳಿತುಕೊಳ್ಳೋದು, ಅಲ್ಲಿ ರಾಜಾರೋಷವಾಗಿ ಆರಾಮಾಗಿ ಸೆಟ್ಲ್ ಆಗಿಬಿಡೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ಪಾಕಿಸ್ತಾನ ನೋಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾಗೋದೇ ಅದೇ. ಕೇವಲ ಧರ್ಮಾಂಧತೆ ಬಿಟ್ಟರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು, ಮಗದೊಂದು ಯಾವುದು ಕೂಡ ಇಲ್ಲ. ಆದರೆ ಬಲೂಚಿಸ್ತಾನ ಕೂಡ ಟ್ರೈ ಮಾಡ್ತಾ ಇರುವಂಥದ್ದು, ನಮಗೆ ಈ ಪಾಕಿಸ್ತಾನ ಸವಾಸ ಬೇಡ, ನಮಗೆ ಪ್ರತ್ಯೇಕವಾದಂತಹ ಈ ಒಂದು ರಾಷ್ಟ್ರ ಬೇಕು ಅಂತ ನಿನ್ನೆ ಕೂಡ ಫ್ಲಾಗನ್ನು ಹಾರಿಸ್ಬಿಟ್ರು ಅವರು. ನಮ್ಮದೇ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಹೇಳಿಕೊಟ್ಟು ಅವರು ಕೂಡ ಭಾರತಕ್ಕೆ ಹೇಳ್ತಾ ಇದ್ದಾರೆ, ನಮಗೊಂದು ವಿದೇಶಾಂಗ ಕಚೇರಿ ಓಪನ್ ಮಾಡಿಕೊಡಿ, ಕಮಿಷನರೇಟ್ ಕಚೇರಿ ಅಂತ ಬಲೂಚಿಸ್ತಾನದವ್ರು ಕೇಳ್ತಾ ಇದ್ದಾರೆ. ನೋಡಿ, ಆ ರೀತಿಯಾಗಿ ಅವರು ಇದ್ದಾರೆ. ಪಾಕಿಸ್ತಾನ ಅಂತ ಹೇಳಿದ್ರೆ ಯಾರಿಗೂ ಕೂಡ ಆಗಲ್ಲ. ಭಯೋತ್ಪಾದನೆ ಬಿಟ್ಟರೆ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬೇರೆ ಯಾವುದೇ ಅಭಿವೃದ್ಧಿ ಇಲ್ಲ. ಬಿಟ್ಟರೆ ಅಲ್ಲಿ ಭಯೋತ್ಪಾದನೆ ಬಿಟ್ಟರೆ ಕತ್ತೆ ಸಾಕೋದು, ಕತ್ತೆ ಅಂತಾಗೆ ಚೀನಾಕ್ ಮಾರೋದು, ಎರಡೇ ಕಸಬು. ಕತ್ತೆ ಮೇಯಿಸೋದು, ಕತ್ತೆ ಸಾಕೋದು, ಚೀನಾಕ್ ಮಾರೋದು. ಇದರಿಂದನೇ ಬಿಟ್ಟರೆ IMF ಇರ್ಬೋದು, ಬೇರೆ ಬೇರೆ ದೇಶದ ಮನೆ ಮುಂಭಾಗದಲ್ಲಿ ಹೋಗ್ಕೊಂಡು ಸಾಲ ಕೇಳೋದು, ಭಿಕ್ಷೆ ಪಾತ್ರೆಯನ್ನು ಇಟ್ಕೊಂಡು, ಸೊ ಅದನ್ನ ಅಲ್ಲಿ ಬಂದಂಥ ದುಡ್ಡನ್ನು ತಗೊಂಡು ಹೋಗಿ ಭಯೋತ್ಪಾದಕರಿಗೆ ಕೊಡು. Bozumchiko? 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 Hey.